ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಕಾನೂನು ಎಲ್ಲರಿಗೂ ಕೂಡ ಒಂದೇ. ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ದರ್ಶನ್ ಅರೆಸ್ಟ್ ವಿಚಾರವಾಗಿ ಡಿಸಿಎಂ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಎಲ್ಲರಿಗೂ ಕೂಡ ಒಂದೇ. ದರ್ಶನ್ ಬಂಧನದ ಬಗ್ಗೆ ಇನ್ನೂ ಕೂಡ ನಾನು ಟಿವಿಯನ್ನು ನೋಡಿಲ್ಲ ಇವತ್ತು. ಈ ಬಗ್ಗೆ ನನಗೆ ಇನ್ನೂ ಗೊತ್ತಿಲ್ಲ. ಆದರೆ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಬೇಕು. ಕಾನೂನು ಎಲ್ಲರಿಗೂ ಒಂದೇ. ಸದ್ಯಕ್ಕೆ ಈ ವಿಚಾರವಾಗಿ ಗೃಹ ಸಚಿವರು ಇದ್ದಾರೆ, ಅವರು ಮಾತಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ದರ್ಶನ್ ಅರೆಸ್ಟ್ ಆಗಿದ್ದ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ, ನಾನು ಯಾವ ಪೇಪರ್ ನೋಡಿಲ್ಲ, ಟಿವಿ ನೋಡಕ್ ಅವಕಾಶ ಸಿಗ್ತಿಲ್ಲ. ವಿಚಾರ ತಿಳ್ಕೊಳ್ಳೋದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಏನ್ಬೇಕು ಏನು ಅಂತ ನನಗೆ ಐ ಡೋಂಟ್ ನೋ. ಕಾನೂನು ಎಲ್ಲರಿಗೂ ಒಂದೇ. ನನಗೆ ವಿಚಾರ ಗೊತ್ತಿಲ್ಲ ನೋಡಪ್ಪ. ನನಗೆ ದರ್ಶನ್ ಅರೆಸ್ಟ್ ಆಗಿದ್ದ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ, ನಾನು ಯಾವ ಪೇಪರ್ ನೋಡಿಲ್ಲ, ಟಿವಿ ನೋಡಕ್ ಅವಕಾಶ ಸಿಗ್ತಿಲ್ಲ. ವಿಚಾರ ತಿಳ್ಕೊಳ್ಳೋದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಏನ್ಬೇಕು ಏನು ಅಂತ ನನಗೆ ಐ ಡೋಂಟ್ ನೋ. ಕಾನೂನು ಎಲ್ಲರಿಗೂ ಒಂದೇ. ನನಗೆ ವಿಚಾರ ಗೊತ್ತಿಲ್ಲ ನೋಡಪ್ಪ. ನನಗೆ ದರ್ಶನ್ ಅರೆಸ್ಟ್ ಆಗಿದ್ದ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ, ನಾನು ಯಾವ ಪೇಪರ್ ನೋಡಿಲ್ಲ. ಈಗ ಪೊಲೀಸ್ನವರು ಏನೋ ಒಂದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡಿಬಿಟ್ಟಿದ್ದಾರೆ, ಅವ್ರು ಮಾಡಿಸ್ಬಿಟ್ಟಿದ್ದಾರೆ, ಅದೆಲ್ಲ ಖಂಡಿತ ಸುಳ್ಳು. ಕರೆದಿದ್ದಾರೆ, ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ, ಏನೋ ಒಂದು ಅವ್ರಿಗೆ ಡೌಟ್ ಬಂದರೆ ಕರೆದಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಬೇರೇನು ಇಲ್ಲ. ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇವನ್ ಪೊಲೀಸ್ನವ್ರು ಮಾಡೋ ಇನ್ವೆಸ್ಟಿಗೇಷನಲ್ಲಿ ತೊಂದರೆ ಮಾಡೋದು ಕೂಡ ನಮ್ಮದು ಎಲ್ಲ ಒಂದು ಕಡೆ ಪ್ರೊಸೀಜರ್ ಆಗಿದೆ, ಅಲ್ಲಿ ಏನು ಸಮಸ್ಯೆ ಇಲ್ಲ. ಅದು ಜಸ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಅರೆಸ್ಟ್ ಮಾಡಿಲ್ಲ, ಇದು ವಿಚಾರಣೆ ಕರೆದಿರೋದು. ಅರೆಸ್ಟ್ ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿದ್ವಿ. ಯಾಕಂದ್ರೆ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು. ಸೊ ಅವ್ರೇನೋ ಕೇಳಿದ್ರು, ಅವ್ರು ಏನೋ ಅರೆಸ್ಟ್ ಮಾಡಿಲ್ಲ, ಜಸ್ಟ್ ವಿಚಾರಣೆ ಕರೆದಿದ್ದಾರೆ. ವಿಚಾರಣೆಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಷ್ಟೇ ಆಗಿರ್ತಕ್ಕಂಥ ಅಫೆನ್ಸ್ಗಳಲ್ಲಿ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸಸ್. ಗನ್ಮ್ಯಾನ್ ದರ್ಶನ್ ಅವ್ರು ಕಳಿಸಿದ್ರು ಒಡೆಕೆ ಅಂತ ಒಂದು ಸುದ್ದಿ ಇರುತ್ತದಿಲ್ಲ. ಅದು ನೋಡೋಣ, ಅದು ಜಸ್ಟ್ ಊಹಾಪೋಹಗಳು. ನೋಡೋಣ ಅದೊದು ಸ್ವಲ್ಪ ಹೊತ್ತು, ಇನ್ನೊಂದು 2 hours. ದರ್ಶನ್ ಭೇಟಿ ಮಾಡಿದ್ರೆ ಈಗ ಮಾಡ್ಕೊಂಡು ಬಂದು ಒಳಗಡೆ ಹೋಗಿ ನಾನು ಇನ್ಸ್ಪೆಕ್ಟರ್ಸ್ ಇನ್ವೆಸ್ಟಿಗೇಷನ್ ಮಾಡೋರು ಮಾತಾಡ್ಕೊಂಡು ಬಂದಿದ್ದೀನಿ. ನೋಡೋಣ ಇನ್ನೊಂದು 2 hours ಮಾತಾಡ್ತಾರೆ. ನೀವೇನು ಬೇಲಿಗೆ ಏನಾದರೂ ಇಲ್ಲ ಖಂಡಿತವಾಗಿಯೂ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಓಕೆ, ಅವ್ರು ಏನು ತಪ್ಪು ಮಾಡಿಲ್ಲ, ನೋ ಪ್ರಾಬ್ಲಮ್. ಇದಕ್ಕೆ ಒಂದು ಹೈ ಪ್ರೊಫೈಲ್ ಕೇಸ್ ಆದಾಗ ಇವೆಲ್ಲ ಕಾಮನ್. ಪೊಲೀಸರು ಯಾಕೆ ಅವ್ರನ್ನ ವಶಕ್ಕೆ ತಗೊಂಡ್ರು ಅಂತ ನೋಡೋಣ. ಅವ್ರಿಗೊಂದು ಡೌಟ್ ಬಂದಿರ್ಬೋದಲ್ಲ. ಅದಕ್ಕೆ ಸಾಕ್ಷಿಗಳೇನಿದಾವ? ಏನೂ ಇಲ್ಲ, ಸಾಕ್ಷಿಗಳೇನಿಲ್ಲ ಖಂಡಿತವಾಗಿ. ನಿಮ್ಗೇನಂತ ಹೇಳಿದ್ರು ದರ್ಶನ್ ಮಾತ್ರ? ಇಲ್ಲ ಖಂಡಿತ ಅವ್ರು ಏನಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಲೆಟ್ಸ್ ಸಿ, ನೋಡೋಣ. ಓಕೆ, ತಮ್ಮ ಹೆಸರು? ನಾರಾಯಣ ಸ್ವಾಮಿ.